ಏನಾಗುತ್ತೆ ಅಂದರೆ ಹಳೆಯದಿನ ಹಿಸ್ಟ್ರಿನೆಲ್ಲ ಜ್ಞಾಪಿಸ್ಕೋತಾ ಹೋಗಿ ಇದನ್ನೆಲ್ಲ ಲಿಂಕ್ ಕೊಟ್ಕೋತಾ ಹೋದರೆ ಮೈ ರೋಮಾಂಚನವಾಗುತ್ತೆ. ಇಲ್ಲಿ ಒಂದು ವಿಷಯ ಹೇಳಬೇಕು ಅಂತ ಇಷ್ಟಪಡೋಕ್ಕೆ ಏನು ಅಂತಂದರೆ, ಸರ್ವೇಪಳ್ಳಿ ರಾಧಾಕೃಷ್ಣನವರು 1947ನಲ್ಲಿ ಸ್ವತಂತ್ರ ಬಂದರೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಿರುತ್ತೆ. ಅದಕ್ಕೆ ಪೂರಕವಾದ ವಾತಾವರಣ ಆದರೆ 1920ರಿಂದ ಕಾಂಗ್ರೆಸ್ಸಿನ ಕಡೆ ಒಲವಿರುತ್ತೆ. ಅವರು ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಕರೀತಾರೆ, ನೀನು ದೆಹಲಿಗೆ ಬಾ ಅಂತ ಅಂದ್ಬಿಟ್ಟು. ಆವಾಗ ಏನು ಮಾಡ್ತಾರೆ, 1920ಸಲ್ಲಿ 25 ಇರ್ಬೋದು, 23 ಇರ್ಬೋದು, 24 ಇರ್ಬೋದು, ಇದ್ರ ಡೀಟೇಲ್ಸ್ ಸಿಗ್ತಿಲ್ಲ ನಮಗೆ. ಏನು ಅಂತಂದರೆ, ಸರ್ವೇಪಳ್ಳಿ ರಾಧಾಕೃಷ್ಣನವರು ಡೆಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ತಗೋತಾರೆ. ಅಲ್ಲಿ ಮೊದಲನೇ ಸ್ವಾತಂತ್ರ್ಯ ಬಂದಮೇಲೆ ಅವರು ಉಪರಾಷ್ಟ್ರಪತಿಗಳಾಗ್ತಾರೆ, ನಾಮಿನೇಟ್ ಆಗ್ತಾರೆ. ಉಪರಾಷ್ಟ್ರಪತಿಗಳಾಗಿ ರಾಜೇಂದ್ರ ಪ್ರಸಾದ್ ಅವರು ನೋಡಿ ರಾಷ್ಟ್ರಪತಿ ಆಗ್ತಾರೆ. ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆದರೂ ಸಹ ಇವರು ರಾಜೇಂದ್ರ ಪ್ರಸಾದ್ ಸತ್ತ ನಂತರ ಇವರು ರಾಷ್ಟ್ರಪತಿಗಳಾಗ್ತಾರೆ. ಇವ್ರನ್ನ ಟೀಚರ್ಸ್ ಡೇ ಅಂತ ಮಾಡ್ತೀವಿ ನಾವು, ಭಾಳ ಫೇಮಸ್ ಇದು. ಇಂಡಿಯಾ ದೇಶದಲ್ಲಿ ಮಕ್ಕಳ ದಿನಾಚರಣೆ ಹೇಗೆ ಮಾಡ್ತೀವಿ, ರಿಪಬ್ಲಿಕ್ ಡೇ ಹೇಗೆ ಮಾಡ್ತೀವಿ, ಟೀಚರ್ಸ್ ಡೇ ಅಂತ ಮಾಡಿ ಸರ್ವೇಪಳ್ಳಿ ರಾಧಾಕೃಷ್ಣನವರು ಹುಟ್ಟಿದ ದಿನಾಂಕ. ಅಂಥ ಸರ್ವೇಪಳ್ಳಿ ರಾಧಾಕೃಷ್ಣನವರು ಏನಾಗುತ್ತೆ, ಮೈಸೂರು ಯೂನಿವರ್ಸಿಟಿ ಬಿಟ್ಟು ದೆಹಲಿಗೆ ಹೋಗಬೇಕಾಗತ್ತೆ. ಆ ದೆಹಲಿಗೆ ಹೋಗಬೇಕಾದ್ರೆ ಅವ್ರೇನು ಮಾಡ್ತಾರೆ, ನಮ್ಮ ತಂದೆ ಕರೆದು ಹೇಳ್ತಾರೆ, ಪುಟ್ಟೂರಾಯರೇ ನಿಮ್ಮದು ನಾನು ಹೊರಗಡೆ ಹೋಗ್ತಾ ಇದ್ದೀನಪ್ಪ, ನಂಗೆ ಸೆಂಡ್ ಆಫ್ ಕೊಡಿ ಅಂತಾರೆ. ಇವರು ಭಿಕ್ಷಾನ್ನ ಮಾಡಿಕೊಂಡು ಬೇರೆ ಮನೆಯಲ್ಲಿ ಓದ್ದೋರು ಗಾಬರಿ ಆಗ್ಬಿಡ್ತೀವಿ, ನಾನೇನು ಸೆಂಡ್ ಆಫ್ ಕೊಡಬೇಕು ಇವ್ರಿಗೆ, ಏನು ಇದು ಮಾಡಬೇಕು ಅಂತಂದು. ಅದಕ್ಕೆ ಅವರು ಹೇಳ್ತಾರಂತೆ, ಇಲ್ಲ ಕಣಯ್ಯ ಹೆದರ್ಕೋಬೇಡ, ಆ ಥರದ್ದೇನಿಲ್ಲ, ಅಥವಾ ಒಂದು ಸಂಸ್ಕೃತ ನಾಟಕ ರಚನೆ ಮಾಡಿ ಟೀಮ್ ಕಟ್ಕೊಂಡು ಪ್ರದರ್ಶನ ಮಾಡು, ಅದು ಶಬಾಷ್ ಅನ್ನಿಸ್ಕೋಬೇಕು, ಆ ಥರ ಮಾಡಿ, ಅದು ನಂಗೆ ಗುರುದಕ್ಷಿಣೆ ಅಂತ ಹೇಳ್ತಾರಂತೆ. ನಮ್ಮ ತಂದೆಯವರು ಏನು ಮಾಡ್ತಾರೆ ನೋಡಿ, 1 ವಾರ ಟೈಮ್ ಇರುತ್ತೆ ಅಷ್ಟೇ. ಆ 1 ವಾರದಲ್ಲಿ ಚಂಡಕೌಶಿಕ ಅಂತ ಒಂದು ನಾಟಕ ಮಾಡ್ತಾರೆ. ಚಂಡಕೌಶಿಕ ಅಂತ ನಾಟಕ ಮಾಡಿದ್ರೆ ಮಹಾಬ್ರಾಹ್ಮಣ ಅಂತ ಅಂದ್ಬಿಟ್ಟು, ಅಂದರೆ ವಿಶ್ವಾಮಿತ್ರ ಏನು ಮಾಡ್ತಾನೆ, ಕೌಶಿಕರ ಇದು ವಸಿಷ್ಠರು ವಿಶ್ವಾಮಿತ್ರರು ಗೊತ್ತಿಲ್ಲ, ಋಷಿ ಹೆಸರು ಗೊತ್ತಿಲ್ಲ ನನಗೆ, ಅವ್ರ ಮೇಲೆ ಯುದ್ಧಕ್ಕೆ ಬರ್ತಾನೆ. ಫಸ್ಟ್ ಏನು ಮಾಡುತ್ತೆ, ಅವನ ಸೈನ್ಯ ಎಲ್ಲ ಬರುತ್ತೆ. ಸೈನ್ಯ ಎಲ್ಲ ಬಂದರೆ ಏನಾಗುತ್ತೆ, ಈ ಋಷಿ ಆಶ್ರಮಕ್ಕೆ ಬಂದು ಅಟ್ಯಾಕ್ ಇದು ಮಾಡ್ತಾರೆ. ಅವ್ರಿಗೆ ಊಟ ಕೊಡ್ತಾರೆ. ಅವ್ರಿಗೆ ಊಟ ಕೊಟ್ಟಾಗ ಹೆಂಗೆ ಊಟ ಕೊಡ್ತಾರೆ ಅಂತಂದರೆ, ಒಂದು ಹಸು ಇರುತ್ತಂತೆ, ಹಸು ಕಾಮಧೇನು ಅಂತ ಕರಿತೀವಿ ನೋಡಿ. ಕಾಮಧೇನುಗೆ ಏನು ಮಾಡ್ತಾರೆ ಇವರು, ಪೂಜೆ ಮಾಡಿಬಿಟ್ಟು ಎಷ್ಟು ಜನ ಬಂದಿದ್ದಾರೆ ಮರ್ಯಾದೆ ಕಾಪಾಡಬೇಕು, ಊಟ ಇದು ಮಾಡಬೇಕು ಅಂತ, ಅದು ಹಾಲಿನ ಪದಾರ್ಥಗಳು, ಅನ್ನ ಎಲ್ಲ ಇದು ಮಾಡಿಬಿಟ್ಟು ಏನಾಗುತ್ತೆ, ಎಲ್ಲ ಬಂದು ಸೈನಿಕರಿಗೆ ಎಲ್ಲರೂ ಬಂದು ಜನಕ್ಕೆಲ್ಲ ಊಟ ಆಗುತ್ತೆ. 1000 ಜನಕ್ಕೆ ಊಟ, ಪಕ್ಷಿಗಳಿಗೂಟ, ಹಸುಗಳಿಗೂಟ, ಕುದುರೆಗೂಟ ಎಲ್ಲ ಆಗುತ್ತೆ. ಎಲ್ಲ ಊಟ ಆದಮೇಲೆ ರಾಜನ ಕಿವಿವರೆಗೂ ಹೋಗುತ್ತೆ. ಈ ಥರ ಸನ್ಯಾಸಿ ಒಬ್ಬರು ಹಸು ಇಟ್ಕೊಂಡಿದ್ದಾರಂತೆ. ಅದರ ಮಂತ್ರಶಕ್ತಿಯಿಂದ ಇವರು ಇಡೀ ಇದನ್ನ ಇದು ಮಾಡೋದಂತೆ. ಈ ರಾಜನಿಗೆ ಗೊತ್ತಾಗೋದೇ ಇಲ್ಲ, ವಿಶ್ವಾಮಿತ್ರ ಗೊತ್ತಾಗೋದಿಲ್ಲ, ಇದೇನಿದು ನನ್ನ ರಾಜ್ಯದಲ್ಲಿ ಈ ಥರ ನಡೀತಾ ಇದೆ, ನನಗೆ ಗೊತ್ತಿಲ್ವಾ, ನೋಡ್ಕೊಂಬರೋಣ ಅಂತ ಬರ್ತಾರೆ. ಬಂದಾಗ ಏನಾಗುತ್ತೆ, ಹಸು ಕಂಡು ಬಿಡುತ್ತೆ. ಹಸು ಕಂಡು ಬಿಟ್ಟರೆ ಕಾಮಧೇನು ಅಂತ ನೋಡಿ, ಅಲ್ಲಿಂದ ಕಾಮಧೇನು ಅಂತ ಹೆಸರು ಬಂತು ಅಂತ ಇಟ್ಕೊಳ್ಳ, ಯಾವ್ದಾದ್ರು ಒಂದು ರೆಫರೆನ್ಸ್ ಇಟ್ಕೋಬೇಕು, ಅಲ್ಲಿಂದ ಇಟ್ಕೊಳ್ಳ. ಆವಾಗ ಏನಾಗುತ್ತೆ, ಈ ಹಸು ನನಗೆ ಕೊಡಿ, ರಾಜ ಅದು ನನಗೆ ಬೇಕು, ಬೇಕಾದಷ್ಟು ಜನ ಅತಿಥಿಗಳು ಬರ್ತಿರ್ತಾರೆ, ಬೇಕಾದಷ್ಟು ಜನ ಊಟ ಹಾಕಬೇಕಾಗತ್ತೆ, ಅದು ವಸಿಷ್ಠರು ತೊಗೊಂಡು ಹೋಗಿ ಅಂತಾರೆ, ಹಸಿನ ತೊಗೊಂಡು ಹೋಗಿ ಅಂತಾರೆ. ಅದು ಹಸು ಹೋಗೋದಿಲ್ಲ, ಅದು ಆಶ್ರಮ ಬಿಟ್ಟು ಹೋಗೋದಿಲ್ಲ. ಅದು ಏನು ಅಂತಂದರೆ ಆಶ್ರಮಕ್ಕೆ ಒಗ್ಕೊಂಡ್ಬಿಟ್ಟಿರುತ್ತದು, ಹಾಗಾಗಿ ಹೋಗೋದಿಲ್ಲ. ಇಷ್ಟು ಬಲವಂತ ಮಾಡಿದ್ರೆ ಹೋಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ರಾಜನ ಕೋಪ ಬರುತ್ತೆ ವಿಶ್ವಾಮಿತ್ರನಿಗೆ. ವಿಶ್ವಾಮಿತ್ರ ಏನು ಮಾಡ್ತಾನೆ, ಕೋಪ ಬಂದಾಗ ಹೇಳ್ತಾನೆ, ನೀವೇನೋ ಮಂತ್ರ ಮಾಡಿಬಿಟ್ಟಿದ್ದೀರ ಅದಕ್ಕೆ ಬರ್ತಿಲ್ಲ. ಇಲ್ಲ ಕಣಪ್ಪ, ನಾನೇನು ಮಾಡಿಲ್ಲ, ತೊಗೊಂಡು ಹೋಗು ಅಂತ ಹೇಳ್ತಾರೆ. ಆದರೂ ಹೋಗೋದಿಲ್ಲ ಹಸು. ಆಗೇನು ಮಾಡ್ತಾನೆ, ಇವರೇನೋ ಮಂತ್ರ ಮಾಡಿದ್ದಾರೆ, ಈ ಋಷಿನ ಒಂದಾದರೂ ಸರಿ ತೊಗೊಂಡು ಹೋಗಬೇಕು ಅಂತ ಏನು ಮಾಡ್ತಾನೆ, ಅವನು ಯುದ್ಧಕ್ಕೆ ನಿಂತ್ಕೋತಾನೆ. ಯುದ್ಧಕ್ಕೆ ನಿಂತ್ಕೊಂಡು ಇವ್ರ ಮೇಲೆ ಸೈನ್ಯ ಬಿಡ್ತಾನೆ, ಎಲ್ಲ ಇದು ಮಾಡ್ತಾನೆ. ಏನು ಮಾಡಿದ್ರು ಋಷಿನ ಸೋಲ್ಸೋಕ್ಕಾಗಲ್ಲ. ಕಮಂಡಲನ ಹೀಗೆ ಇಟ್ಕೊಂಡ್ಬಿಟ್ಟು ಮಂತ್ರ ಹೇಳ್ತಿರ್ತಾರೆ, ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು. ಎಲ್ಲ ಬಾಣಗಳು ಕಮಂಡಲ ನುಂಗ್ತಾ ಇರ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಸೋತು ಹೋಗ್ತಾನೆ ರಾಜ. ಸೋತು ಹೋಗಿದಾಗ ಇವನು ಹೇಳ್ತಾನೆ, ಆಯಿತು ನಿಧಾನಕ್ಕೆ ಇದು ಮಾಡಿಕೊಂಡು ಕಳಿಸ್ಕೊಡ್ತೀನಿ, ಅದನ್ನು ಸ್ವಲ್ಪ ಕಾಲಾವಕಾಶ ಬೇಕು, ಸ್ವಲ್ಪ ಇದು ಮಾಡಬೇಕು, ಪ್ರಾಣಿ ಅಲ್ವಾ ಅಂತಂದು ಏನೋ ಕಾಂಪ್ರಮೈಸಿಗೆ ಬರ್ತಾರೆ ರಾಜ. ಇವರು ಕಡೆ ಕಳಿಸ್ಕೊಡ್ತಾರಂತೆ. ಇದು ಏನು ಅಂತಂದರೆ, ಈ ಥರ ಇದರಲ್ಲಿ ರಾಜನಿಗೆ ಏನಾಗುತ್ತೆ, ಜ್ಞಾನೋದಯ ಆಗುತ್ತೆ. ಹೌದಲ್ಲ, ನಾನು ಎಷ್ಟು ದೊಡ್ಡ ರಾಜ, ಯಾಕಶ್ಚಿತ್ ಒಬ್ಬ ಸನ್ಯಾಸಿನ ಸೋಲ್ಸೋಕ್ಕಾಗಿಲ್ಲ, ನಮ್ಮ ಲಿಮಿಟಲ್ಲಿ ಇರ್ತಕ್ಕಂಥ ಒಬ್ಬ ಸನ್ಯಾಸಿನ ಸೋಲ್ಸೋಕ್ಕಾಗಿಲ್ಲ, ಋಷಿನ ಸೋಲ್ಸೋಕ್ಕಾಗಲಿಲ್ಲ, ಇದು ತುಂಬ ಅವಮಾನದ ವಿಷಯ, ಇದು ಹೊರಗಡೆ ವಿಷಯ ಗೊತ್ತಾಗಬಾರ್ದು ಅಂತ ಏನು ಮಾಡ್ತಾರೆ, ಆತ ಒಂದು ಡೈಲಾಗ್ ಹೇಳ್ತಾರೆ, ಧಿಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ. ಇದು ನಾಟಕದಲ್ಲಿ ಕ್ಲೈಮ್ಯಾಕ್ಸ್. ಇದೇನಾಗುತ್ತೆ, ನಮ್ಮ ತಂದೆಯವರು ನಾಟಕನ ಬರೆದಿರ್ತಾರೆ, ಸಂಸ್ಕೃತದ ನಾಟಕ ಅದು, ಸಂಸ್ಕೃತದ ಡೈಲಾಗು. 7-8 ಜನ ಪಾತ್ರಧಾರಿಗಳು ಎಲ್ಲರಿಗೂ ಅಭ್ಯಾಸ ಮಾಡಿಸ್ಬೇಕು, ಮಾಡಬೇಕು. ಮತ್ತು ಆಗಿನ ಕಾಲದಲ್ಲಿ 6 ಅಡಿ 8 ಅಡಿ ಮೇಲೆ ಹಲಿಗೆಗಳನ್ನಿಟ್ಟು
ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಿರ್ತಾರೆ ನಾಟಕ ಮಾಡೋದಕ್ಕೆ. ಅಂದರೆ ಒಂದು ಸ್ಟೇಜ್ ಇದ್ದಂಗೆ ಕೆಳಗಡೆ ಕುತ್ಕೊಂಡು ನೋಡ್ತಿರ್ತಾರೆ ರಾಧಾಕೃಷ್ಣರನ್ನು ಕೂರ್ತಾರೆ. ಇದು ಕ್ಲೈಮ್ಯಾಕ್ಸ್ಗೆ ಬಂದಾಗ ಧಿಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳ್ಕೊಂಡು ಸುತ್ತಬೇಕಾದ್ರೆ ದಪ್ ದಪ್ ಅಂತ ಕಾಲು ಹಾಕ್ಕೊಂಡು ಆ ಥರ ಸುತ್ತಬೇಕಾದ್ರೆ ಏನಾಗುತ್ತೆ, ಒಂದು ಹಲಿಗೆ ಮುರಿದೋಗುತ್ತೆ. ಮುರಿದು ಹೋದಾಗ ಕಾಲು ಒಳಗೆ ಹೋಗ್ಬಿಡುತ್ತೆ. ಕಾಲು ಒಳಗೆ ಹೋಗ್ಬಿಟ್ಟು ಸುಮಾರು 8 ಇಂಚು ಸಿಳ್ಕೊಂಡು ಬರುತ್ತೆ, ಕಾಲು ರಕ್ತ ಸುರಿತಾ ಇರುತ್ತೆ. ಅವ್ರೇನು ಮಾಡ್ತಾರೆ, ಹೇಗೋ ಮ್ಯಾನೇಜ್ ಮಾಡ್ತಾರೆ. ಏನೋ ಇನ್ನೇನೋ ಡೈಲಾಗ್ ಸೇರಿಸ್ಕೊಂಡು ಇದು ಮಾಡ್ಕೊಂಡು ಕಾಲು ರಕ್ತ ಸುರಿಸ್ತಿದ್ರು. ಡೈಲಾಗ್ ಕಂಪ್ಲೀಟ್ ಮಾಡಿ ನಾಟಕನ ಶಬಾಷ್ ಅನ್ನಿಸ್ತಾರೆ. ನೋಡಿದವರೆಲ್ಲ ಇದಾಗತ್ತೆ, ಇದು ನಾಟಕದ ಪಾರ್ಟಿ ಇರ್ಬೋದು, ಕಾಲು ಒಳಗೋಗಿದ್ದು ರಕ್ತ ಬಂದಿದ್ದೆಲ್ಲ ಅಂತ ಅಂದ್ಬಿಟ್ಟು ನೋಡ್ತಾರೆ. ನಿಜವಾಗ್ಲೂ ಕಾಲು ಸಿಳ್ಕೊಂಡು ರಕ್ತ ಬಂದುಬಿಟ್ಟಿರುತ್ತೆ. ಆವಾಗ ರಾಧಾಕೃಷ್ಣನವರು ಮೇಲೆ ಹತ್ತು ಬರ್ತಾರಂತೆ, ಸ್ಟೇಜ್ ಮೇಲೆ ಹತ್ತು ಬಂದು, ನಮ್ಮ ತಂದೆ ಕುಳ್ಳ ಮನುಷ್ಯ, 5 ಅಡಿ 3 ಇಂಚು 5 ಅಡಿ 4 ಇಂಚು ಇರ್ಬೋದು. ದುರ್ಗದ ನಂಜ ಅಂತ ಒಂದು ಎಪಿಸೋಡ್ ಮಾಡ್ತೀವಿ, ಅದರಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಏನಾಗುತ್ತೆ ಬಂದುಬಿಟ್ಟು ಎತ್ಕೊಂಡು ಹೇಳ್ತಾರಂತೆ, ನಿನ್ನ ಗುರುದಕ್ಷಿಣೆ ನನಗೆ ತಲುಪಿತು, ನನಗೆ ಸಮಾಧಾನ ಆಯಿತು, ಒಳ್ಳೆ ಸೆಂಡ್ ಆಫ್ ಪಾರ್ಟಿ ಕೊಟ್ಟಿದ್ದೀರಾ ಅಂತ. ಇದ್ರ ಮುಂದುವರೆದ ಭಾಗವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಆಗಿನ ಕಾಲದಲ್ಲಿ ಗುರು ಮತ್ತು ಶಿಷ್ಯಂದ್ರ ಬಗ್ಗೆ ಅವಿನಾಭಾವ ಸಂಬಂಧ. ಅವಿನಾಭಾವ ಅಂತಂದರೆ ತಂದೆ ತಾಯಿಗಳಿಗಿಂತ ಹೆಚ್ಚಿನ ಸಂಬಂಧ ಇರುತ್ತೆ. ನಾವು ಇಷ್ಟೆಲ್ಲ ಇದು ಮಾಡಿದ್ದೀವಲ್ಲ, ಆಗಲೇ 8-10 ದಿವಸ ಕಳೆದುಬಿಟ್ಟಿರುತ್ತೆ. ಆಸ್ಪತ್ರೆಗೆ ಸೇರಿಸಿರ್ತಾರೆ, ಏನೇನೋ ಮಾಡಿರ್ತಾರೆ, ಕಳೆದುಬಿಟ್ಟಿರುತ್ತೆ. ಅದೇನು ಮಾಡ್ತಾರೆ ಇವರು, ಗುರುವಿನ ಈಗ ಸಾರೋಟ ಅಂತ ಹೇಳ್ತೀವಿ, ಸಾರೋಟ ಈಗಲೂ ಸಹ ನಾವು ಅರಮನೆ ಮುಂದೆ ನೋಡ್ಬೋದು. ನಾವು ಸಾರೋಟಲ್ಲಿ ಏನು ಮಾಡ್ತಾರೆ, ರಾಧಾಕೃಷ್ಣನವ್ರನ್ನ ಕೂರಿಸ್ಬಿಟ್ಟು ಶಿಷ್ಯಂದ್ರ ಎಳಿತಾರೆ. ಶಿಷ್ಯಂದ್ರ ಎಳೆದಲ್ಲಿ ನಮ್ಮ ತಂದೆ ಎಂ ಪುಟ್ಟೂರಾವ್ ಅವರು ಮೊದಲಿಗರಾಗಿರ್ತಾರೆ. ಇವರು ಆ ಕ್ಲಾಕ್ ಟವರ್ ಸುತ್ತಮುತ್ತಲು 2-3 ರೌಂಡ್ ಹೊಡಿಸ್ತಾರಂತೆ. ಇದು ನೋಡಿ ಒಂದು ಮೈನವರೇ ಹೇಳ್ತಕ್ಕಂಥ ಸಂಬಂಧ. 1985 ಇಸ್ವಿನಲ್ಲಿ ಮೈಸೂರಿಗೆ ಬರ್ತೀನಿ ನಾನು. ಸೆಪ್ಟೆಂಬರ್ ತಿಂಗಳಲ್ಲಿ ಬೆಮ್ಮಲಲ್ಲಿ ಇಂಜಿನಿಯರ್ ಆಗಿರ್ತೀನಿ, ಬರ್ತೀನಿ ನಾನು. ಬಂದಾಗ ಏನಾಗುತ್ತೆ, ಹೀಗೆ ನಮ್ಮ ತಂದೆಯವ್ರ ಪುಸ್ತಕ ಬರ್ತಿರ್ತಾರೆ, ಪದ್ಯ ಪಿಯೂಷ ಅಂತ ಅಂದ್ಬಿಟ್ಟು. ಪದ್ಯ ಪಿಯೂಷದ್ದು ಕೆಲವು ಪುಸ್ತಕಗಳನ್ನ ಸೇಲ್ ಮಾಡಬೇಕು ಅಂತ ಒಂದು ಬೇಕ್ರಿ ಕೊಟ್ಟಿರ್ತೀನಿ, ಕುವೆಂಪು ನಗರದಲ್ಲಿ ಒಂದು ಬೇಕ್ರಿ. ಆ ಬೇಕ್ರಿಗೆ ಕೊಟ್ಟಿರ್ತೀನಿ. ಆ ಬೇಕ್ರಿನಲ್ಲಿ ಏನಾಗುತ್ತೆ, ಒಂದು ದಿವಸ ಫೋನ್ ಮಾಡ್ತಾರೆ ಅವರು, ಅರ್ಜೆಂಟಾಗಿ ಬನ್ನಿ ಸರ್, ನಿಮ್ಮನ್ನು ನೋಡೋಕ್ಕೆ ಯಾರೋ ಬಂದಿದ್ದಾರೆ ಅಂತಂದ್ಬಿಟ್ಟು. ನನಗೆ ಆಶ್ಚರ್ಯ, ನನಗೆ ಪರಿಚಯ ಇಲ್ಲ ದೂರು, ಇಲ್ಲಿ ನೋಡೋಕ್ಕೆ ಯಾರೋ ಬಂದಿದ್ದಾರೆ ಹೇಗೆ ಅಂತಂದ್ಬಿಟ್ಟು. ಸರಿ ಏನಾಗುತ್ತೆ, ನಾನು ಮೋಟ್ರ್ ಬೈಕ್ ಇರೋದು ತೊಗೊಂಡು ಬರ್ತೀನಿ, ನಾನು ತಗೊಂಬಂದು ನಿಲ್ಲಿಸ್ತೀನಿ. ಒಬ್ಬರು ತಾತಪ್ಪ ಕೂತಿರ್ತಾರಲ್ಲಿ. ತಾತಪ್ಪ ಕೂತ್ಬಿಟ್ಟು ಇವರು ಏನು ಅಂತಾರೆ, ಇವ್ರು ಯಾರು ಅಂತ ಇವರೇ MP ಉದಿನಾರಾಯಣ, ಈ ಪುಸ್ತಕ ಬರ್ದಿರಲ್ಲ ಅವ್ರ ಮಗ ಇವರು ಅಂತ. ಅವ್ರು ಕನ್ಫರ್ಮ್ ಮಾಡ್ಕೋತಾರೆ, ನಿಮ್ಮ ತಂದೆ ಏನಪ್ಪ ಇವರು, ಪುಟ್ಟೂರಾಯನ ಇವನು ಅಂತ. ಹ್ಞೂ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ, ನಾನು ಇವನು ಕ್ಲಾಸ್ಮೇಟ್ಸು, ಇವರು ಮಹಾಭಯಂಕರ, ಇವನು ಪ್ರಚಂಡ, ಇವನು ಕುಳ್ಳ ಇದ್ದರೂ ಇವನ್ನ ಯಾರು ಇದು ಮಾಡೋಕ್ಕಾಗ್ತಿರ್ಲಿಲ್ಲ, ಭಾಳ ಬುದ್ಧಿವಂತ ಇದ್ದ ಎಲ್ಲ ಹೇಳಿ ಇದು ಮಾಡ್ತಾರೆ. ಆ ಪುಸ್ತಕನ ಒಂದು ಪ್ರೆಸೆಂಟ್ ಮಾಡ್ತೀನಿ ಅವ್ರಿಗೆ. ಅವರು ಸತ್ತೋಗ್ಬಿಡ್ತಾರೆ ಕೆಲವೇ ದಿವಸಗಳ ನಂತರ. ಇದ್ದಿದ್ದು ಒಂದು ಎಳೆ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ಬಿಡ್ತೀವಿ ನಾವು, ಏನೂ ಸಿಗೋದಿಲ್ಲ ಅಲ್ಲಿ ನಮ್ಮದಿಗೆ. ನಮ್ಮ ತಂದೆ ಜೊತೆಲಿರೋರಾಗಲಿ, ನಮ್ಮ ತಂದೆ ಬಗ್ಗೆ ಡೀಟೇಲ್ಸ್ ಹುಡ್ಕೊಂಡು ಹೋಗ್ತೀನಿ. ಮೈಸೂರಿನ ಸಿಟಿಯಲ್ಲಿ ಏನೂ ಸಿಗೋದಿಲ್ಲ. ಯಾರಾದರೂ ಹುಡುಕಿ ಕೊಟ್ಟರೆ ಓಕೆ, ಮುಂದುವರಿಸ್ಬೋದು. ಈ ಥರ ಏನಾಗುತ್ತೆ ಅಂದರೆ, ನಮ್ಮ ತಂದೆಯವರು ಅತ್ಯಂತ ಬಡತನದಿಂದ ಬರ್ತಾರೆ. ಅವ್ರ ವಂಶಜರು ಯಾರೋ ಹುಂಡಿಗನಾಳು ಅಂತ ಅಂದ್ಬಿಟ್ಟು ಚೌಡೇಶ್ವರಿ ದೇವಸ್ಥಾನ ಅಂತ ಪೂಜೆ ಮಾಡ್ತಿರ್ತಾರಂತೆ. ನೋಡಿ ಹಠ ಹೇಗಿರುತ್ತೆ ಅಂತ. ಓದಬೇಕು, BA ಪಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೈಸೂರಿಗೆ ಬರ್ತಾರೆ. ಹುಟ್ಟು ಬಟ್ಟೆನಲ್ಲಿ ಬರ್ತಾರೆ. ಬಂದ್ಬಿಟ್ಟು ಮಿಡ್ಲ್ ಸ್ಕೂಲ್ ಪಾಸ್ ಮಾಡಿರ್ತಾರೆ, ಹೈಸ್ಕೂಲಲ್ಲಿ ಮರಿಮಾಲಪ್ಪ ಸ್ಕೂಲಲ್ಲಿ ಓದ್ತಾರೆ. ಆಮೇಲೆ ಸೈಂಟ್ ಫಿಲಮಿನಾ ಕಾಲೇಜಲ್ಲಿ ಓದ್ತಾರೆ. ಆಮೇಲೆ ಯುವರಾಜ ಕಾಲೇಜು ಮಹಾರಾಜ ಕಾಲೇಜನ್ನು ಹೇಳ್ತಾರೆ, ಅದ್ರಲ್ಲಿ ಓದ್ತಾರೆ. ಅದ್ರಲ್ಲಿ BA ಪಾಸ್ ಮಾಡ್ತಾರೆ. BA ಪಾಸ್ ಮಾಡಿದಾಗ 1922-23 ಇಸ್ವಿನೆಲ್ಲ BA ಪಾಸ್ ಮಾಡಿ, ಇಡೀ ಮೈಸೂರು ಯೂನಿವರ್ಸಿಟಿನಲ್ಲಿ BA ಪಾಸ್ ಮಾಡಿದವ್ರು 9 ಜನ. ಅದರಲ್ಲಿ ನಮ್ಮ ತಂದೆನೂ ಒಬ್ಬರು, ಎಂ ಪುಟ್ಟರಾವ್ ಅಂತ ಅಂದ್ಬಿಟ್ಟು. ಅದೆಲ್ಲೋ ಒಂದು ಕಡೆ ಸಿಕ್ಕಿತ್ತು, ಅದು ಮತ್ತೆ ಹಾಗೆ ಕಳೆದು ಹೋಯ್ತು ಅದರ ಆಧಾರಗಳು. ಅದಿರಲಿ. ಏನು ಅಂತಂದರೆ, ಈ ಥರ ಮಾಡಿಕೊಂಡು ಅವ್ರಿಗೆ HAL ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪೋಸ್ಟ್ ಆಫರ್ ಬರುತ್ತೆ ಮನೆಗೆ, ನೀನು HAL ಜನರಲ್ ಮ್ಯಾನೇಜರ್ ಆಗೋದು. HAL ಬಗ್ಗೆ ಮಾತಾಡಬೇಕು ಅಂದರೆ ನೋಡಿ, ಕರ್ನಾಟಕದಲ್ಲಿ HAL ಸ್ಥಾಪನೆ ಆದಾಗ ಎಂಪ್ಲಾಯೀಸ್ ಸಿಗೋದಿಲ್ಲ ಅವ್ರಿಗೆ, ಏನು ಕೆಲಸ ಮಾಡೋರು ಸಿಗೋದಿಲ್ಲ. ಆವಾಗೇನು ಮಾಡ್ತಾರೆ, ಲಾರಿಗಳನ್ನ ತೊಗೊಂಡು ಹೋಗಿ ತಮಿಳ್ನಾಡಿಗೆ ಹೋಗ್ತಾರೆ. ಆ ತಮಿಳರು ಬರ್ತಾರೆ ಕೆಲಸ ಮಾಡೋದಕ್ಕೆ. ಏನಾಗಿ ಫಿಟ್ಟರ್ ಇರ್ಬೋದು, ಟರ್ನರ್ ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಅಥವಾ ಕೂಲಿ ಕೆಲಸ ಮಾಡೋರು ಇರ್ಬೋದು, ಎಲ್ಲ ತಮಿಳ್ನಾಡಿಂದ ಬರ್ತಾರೆ. ಸಾವಿರಾರು ಜನಕ್ಕೆ ಕರ್ಕೊಂಬರ್ತಾರೆ. 100 ಲಾರಿಗಳು, 100 ಬಸ್ಸುಗಳಲ್ಲಿ ಸಾವಿರಾರು ಜನಕ್ಕೆ ಕರ್ಕೊಂಬಂದು HAL, BML, HMT ಮತ್ತು ITI ಏನಾಗುತ್ತೆ, ಇವಾಗಲೂ ಸಹ ತಮಿಳರ ಇದು ಜಾಸ್ತಿ ಇದೆ. ಇದು ಏನಾಗುತ್ತೆ ಅಂದರೆ, ಹೇಗೆ ನಡ್ಕೊಂಡು ಬಂತು, ಜನಾಂಗ ಹೇಗೆ ಇದಾಯಿತು, ಇದರಲ್ಲಿ ನಮ್ಮ ಇಂಡಿವಿಜುವಲ್ ಪಾತ್ರ ಏನು, ಯಾಕೆ ನಮ್ಮ ತಂದೆ ಒಪ್ಕೊಳ್ಳೋದಿಲ್ಲ HAL ಜನರಲ್ ಮ್ಯಾನೇಜರ್ ಪೋಸ್ಟು ಅಂತಂದರೆ, ಅವತ್ತಿನ ದಿವಸದಲ್ಲಿ 1920ರಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠ ವೃತ್ತಿ. ಡಾಕ್ಟ್ರ್ ವೃತ್ತಿಗಿಂತಲೂ
ತುಂಬ ಶ್ರೇಷ್ಠವಾದ್ದು, ಇಂಜಿನಿಯರಿಂಗಿಂತಲೂ ತುಂಬ ಶ್ರೇಷ್ಠವಾದ ರಾಜಕೀಯ. ನೋಡಿ, ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇಂಡಿಯಾ ದೇಶಕ್ಕೆ ಕಾಲ ಪಕ್ವಾಗಿಲ್ಲ ಸ್ವತಂತ್ರ ಕೊಡೋದಕ್ಕೆ ಖಂಡಿತವಾಗಿ ಹೇಳ್ತಾರೆ. ಇವತ್ತು ನೋಡಿ, ನಾವು ರೇವಣ್ಣನವರು ನಿನ್ನೆ ಜೈಲಿಂದ ಬೇಲ್ ತೊಗೊಂಡು ಬಂದಿದ್ದಾರಂತೆ. ಏನೋ ಪ್ರಪಂಚ ಗೆದ್ದಾಗ ಎಷ್ಟು ಸಂಭ್ರಮ ಪಡ್ತಿದ್ದೀವಿ. ಆ ಪ್ರಜ್ವಲ್ ರೇವಣ್ಣ ಅಂತೆ, ಅವ್ರು ಯಾರನ್ನೋ ರೇಪ್ ಮಾಡ್ದಂತೆ, ಬೇರೆ ದೇಶಕ್ಕೆ ಹೋಗೋದೇವಿ, ಎಲ್ಲಿದೆಯಪ್ಪ ರೇವಣ್ಣ ಅಂತ ಟಿ ವಿನಲ್ಲಿ ಬರ್ತಾಯಿದೆ. ಇದು ಏನಾಗುತ್ತೆ ಅಂತಂದರೆ, ನಮ್ಮ ದೇಶದ ರಾಜಕೀಯ ದುಷ್ಟರ ಕೈನಲ್ಲಿ ಸಿಗಾಕೊಂಡಿದೆ. ಈ ಮುಸಲ್ಮಾನರು ನಮ್ಮನ್ನು ಆಳಿದ್ರು ಅಂತಾರೆ, ಅವ್ರು ಜಾಸ್ತಿ ದುಷ್ಟರು, ನಮ್ಮಲ್ಲೇ ಇರ್ತಕ್ಕಂಥ ಇಂಥ ಜನ ಜಾಸ್ತಿ ದುಷ್ಟರು ಅನ್ನೋ ಜಿಜ್ಞಾಸೆಯೊಳಗೆ ನಾನು ಬಿದ್ದಿದ್ದೀನಿ. ನೀವು ಸಹ ಈ ಜಿಜ್ಞಾಸೆಗೆ ಬೀಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದೃಷ್ಟಿಯಿಂದ ನೀವು ಯಾರು ಈ ವಿಡಿಯೋನ ನೋಡಿದ್ದೀರಾ, ಯಾರು ಇದು ಮಾಡ್ತಿದ್ದೀರಾ, ನಿಮ್ಮ ಅಭಿಪ್ರಾಯ. ನಾವು ಮುಸಲ್ಮಾನರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಜಾಸ್ತಿ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಇದ್ರ, ನಮ್ಮ ದೇಶದಲ್ಲಿ ಇವಾಗ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಜಾಸ್ತಿ ಇದ್ದಾರೆ, ನಮ್ಮ ಆಡಳಿತದ ಮಟ್ಟ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯೋ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ರಿಯಾಕ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.